ಬಂತು. ಆಗ ಪ್ರತಿಷ್ಠಾಪನೆ ಮಾಡಿದಂತಹ ಲಿಂಗ ಇಲ್ಲಿ ಇರೋದು. ವೆಲ್ಕಮ್ ಟು ನಾಗರಹೊಳೆ ಟೈಗರ್ ರಿಸರ್ವ್. ಇಲ್ಲೇ ಒಂದು ಮಂಗ ಕೂತಿದೆ, ಕಾಣಿಸ್ತಾ ಇದೆಯಾ? ಇವಾಗ ಎಕ್ಸ್ಪ್ರೆಸ್ ವೇ ಎಂಟ್ರೆನ್ಸ್ಗೆ ಕರೆಕ್ಟ್ ಆಗಿ ಬಂದು ನಿಲ್ಲಿಸ್ಕೊಂಡಿದ್ದೀನಿ. ಹೇ, ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಈಗ ಎಲ್ಲ ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡು ಫುಲ್ ರೆಡಿಯಾಗಿ ಆಗಿದೆ. ಈಗ ಹೊರಡ್ತಾ ಇದ್ದೀವಿ. ಇಲ್ಲಿ ಈಗ ಎಲ್ಲ ಲಗೇಜ್ ಎಲ್ಲ ರೆಡಿ ಆಯಿತು. ಇನ್ನೇನಿನ್ನು ಚೆಕ್ಔಟ್ ಮಾಡಿಕೊಂಡು ಹೊರಡೋದೀಗ. ಬನ್ನಿ, ಫಸ್ಟು ನಾವು ಯಾವ ಕಡೆ ಇರುಪು ಫಾಲ್ಸಿಗೆ ಹೋಗ್ಬಿಟ್ಟು ಆಮೇಲೆ ನಿಮಗೆ ಸಿಗ್ತೀವಂತೆ. ಬನ್ನಿ, ಇವತ್ತಿನ ಜರ್ನಿನ ಶುರು ಮಾಡೋಣ. ಸೀಟ್ ಬೆಲ್ಟ್ ಹಾಕೊಂಡಾಯ್ತು. ಈಗ ಹೊರಡೋದ ಟುವರ್ಡ್ಸ್ ಇರುಪ್ಪು ಫಾಲ್ಸ್. ಲೆಟ್ಸ್ ಗೋ. ಇವಾಗ ಗೋಣಿಕೊಪ್ಪಲಿಂದ ಹೊರಟಿದ್ದೀವಿ. ಇನ್ನು 25 ಕಿಲೋಮೀಟ್ರು ಇದೇ ಸೇಮ್ ರೂಟ್. ನಿನ್ನೆ ಮೃತ್ಯುಂಜಯ ಟೆಂಪಲ್ಗೆ ಹೇಗೆ ಹೋಗಿದ್ವೋ ಅದೇ ಸೇಮ್ ರೂಟಲ್ಲೇ ಈಗ ಹೋಗಬೇಕು. ಪೊನ್ನಂಪೇಟೆಯಿಂದ ಹಾಗೆ ಮುಂದೆ ಕುಟ್ಟಾಗೆ ಹೋಗುವಂಥ ರೋಡು. ಆ ರೋಡಲ್ಲೇ 25 ಕಿಲೋಮೀಟರ್ಸ್ ಹೋದರೆ ನಮಗೆ ಡಿವಿಯೇಷನ್ ಸಿಗತ್ತೆ. ಸೊ ಅಲ್ಲಿವರೆಗೂ ಇದೇ ರೋಡಲ್ಲೇ ಟ್ರಾವೆಲ್ ಮಾಡಿದ್ರೆ ಆಯಿತು. ರೋಡ್ ಕಂಡೀಷನ್ ಅಂತೂ ಚೆನ್ನಾಗಿದೆ. ನಿನ್ನೆ ಬಂದಿದ್ವಿ. ಸೊ ನಾವೀಗ ಕುಟ್ಟ ತನಕ ಹೋಗೋದಿಲ್ವಲ್ಲ, ಹಾಗಾಗಿ ನಮಗೆ ರೋಡ್ ಕಂಡೀಷನ್ ಬಗ್ಗೆ ಅಂತೂ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗೇ ಇದೆ. ಇಲ್ಲಿ ಫೋಟೋ ನೋಡ್ತಾ ಇದ್ದೀರಲ್ಲ, ಈ ಇರುಪ್ಪು ಫಾಲ್ಸ್ ಪಾರ್ಕಿಂಗ್ ಪಕ್ಕದಲ್ಲೇನೆ ಒಂದು ರಾಮೇಶ್ವರ ದೇವಸ್ಥಾನ ಇದೆ. ಇದರ ಸ್ಥಳ ಪುರಾಣ ಹೇಗಿದೆ ಅಂತ ಅಂದ್ರೆ, ರಾಮನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ಲಿಂಗ ಇಲ್ಲಿ ಇರೋದು. ಇದೇ ರಾಮೇಶ್ವರ ದೇವಸ್ಥಾನ, ಇರುಪ್ಪು ರಾಮೇಶ್ವರ. ಸೊ ಇಲ್ಲಿ ಏನು ಮಾಡಿದ್ದಾರೆ, ಈಗಷ್ಟೇ 4 ವರ್ಷದ ಹಿಂದೆ ಹೊರಗಡೆನ ಪ್ರಾಂಗಣ ಏನಿದೆ ಮತ್ತೆ ಗರ್ಭಗುಡಿ ಏನಿದೆ ಅದನ್ನ ಒಂದು ಸ್ವಲ್ಪ ಆಲ್ಟರ್ ಮಾಡಿಬಿಟ್ಟು ಹೊಸದಾಗಿ ನವೀಕರಿಸಿದ್ದಾರೆ. ಕಂಪ್ಲೀಟ್ ಆಗಿ ಕಾಂಕ್ರೀಟ್ ಮಾಡಿಬಿಟ್ಟು ರಸ್ತೆ ಇದೆ. ಇದರಲ್ಲಿ ಆಲ್ಮೋಸ್ಟ್ 1 ಕಿಲೋಮೀಟರ್ ಅಷ್ಟು ನಡ್ಕೊಂಡು ಹೋಗ್ಬೇಕು. ಇದು ಇರುಪ್ಪು ಅನ್ನೋದು ಊರಿನ ಹೆಸರು. ಫಾಲ್ಸ್ ಹೆಸರು ಬಂದು ಆಕ್ಚುಲ್ ಆಗಿ ಲಕ್ಷ್ಮಣ ತೀರ್ಥ ಫಾಲ್ಸ್ ಅಂತ. ಇದು ಲಕ್ಷ್ಮಣ ತೀರ್ಥ ನದಿ ಬ್ರಹ್ಮಗಿರಿ ರೇಂಜ್ ಆಗ್ಲಿಂದ ನಿಮಗೆ ತೋರಿಸ್ತಾನೆ ಬರ್ತಾ ಇದೀವಿ. ನಿಮಗೂ ನೋಡಿ ನೋಡಿ ಬೇಜಾರಾಗೋಗಿದೆ ಅನ್ಸುತ್ತೆ. ಸೊ ಆ ಬ್ರಹ್ಮಗಿರಿ ರೇಂಜಿಂದನೇ ಹುಟ್ಟಿ ಹರ್ಕೊಂಡು ಬರೋವಂಥ ಈ ಲಕ್ಷ್ಮಣ ತೀರ್ಥ ಇಲ್ಲಿ ಆಲ್ಮೋಸ್ಟ್ ಒಂದು 52 ಮೀಟರ್ ಎತ್ತರದಿಂದ ಬೀಳುತ್ತೆ. ಹಾಗೆ ಈ ನದಿ ಮುಂದಕ್ಕೆ ಹರ್ಕೊಂಡು ಹೋಗ್ಬಿಟ್ಟು ರಾಮತೀರ್ಥ ನದಿ ಜೊತೆಗೆ ಜಾಯ್ನ್ ಆಗಿ ಕೊನೆಗೆ ಮೈಸೂರು ಹತ್ರ ಹೋಗಿ ಕಾವೇರಿ ನದಿಲಿ ಜಾಯ್ನ್ ಆಗತ್ತೆ. ಸೊ ಇದು ಈ ನದಿ ಬಗ್ಗೆ ನಾನು ಕೊಡ್ಬೋದಾದಂಥ ಇನ್ಫಾರ್ಮೇಶನ್ ನನಗೆ ಸಿಕ್ಕ ಮಟ್ಟಿಗೆ. ಈಗ ನಮ್ಮ ಮೇಡಮ್ ಅವರಿಗೆ ಶುರು ಆಗಿದೆ ಹೆಂಗ್ ಹತ್ತದು ಅನ್ಕೊಂಡು. ನೋಡಿ, ಹತ್ತೋ ಅಂತ ಜಾಗ ತೋರಿಸ್ತೀನಿ, ನೋಡ್ಕೊಳ್ಳಿ. ಮೇಡಮ್, ಹೆಂಗ್ ಬರ್ತೀರಾ?
ನಡೀತೀರಾ? ನಡೀತೀರಾ? ನಡಿಬೇಕಲ್ವಾ? ಸ್ವಲ್ಪ ಕಷ್ಟಪಡೋಣ. ಪರವಾಗಿಲ್ವೇ? ನೀರಿನ ಸೌಂಡ್ ಕೇಳಿಸ್ತಾ ಇರ್ಬೋದು. ಅಷ್ಟೊಂದೆಲ್ಲ ಇಲ್ಲ ನೀರು, ಇಷ್ಟಿದೆ ಅಷ್ಟೆ. ನೋಡಿ, ಜನ ಅಂತೂ ಸುಮಾರಿದ್ದಾರೆ. ಅಲ್ಲಿ ಕೆಳಗಡೆಗೆ ನಾವು ರಾಮೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಆ ದೇವಸ್ಥಾನದಲ್ಲಿ ಇರುವಂಥ ಪ್ರತೀತಿ ಹೇಗೆ ಅಂತ ಅಂದರೆ, ಇಲ್ಲಿ ಲಕ್ಷ್ಮಣ ತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ಕೊನೆಗೆ ಅಲ್ಲಿಗೆ ಹೋಗಿ ಯಾವುದು ರಾಮೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಯ ದೇವಸ್ಥಾನದಲ್ಲಿ ಪೂಜೆ ಅನ್ನೋದನ್ನು ಮಾಡಬೇಕು ಅಂತ ಇಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ. ಪಾದರಕ್ಷೆ ಕಳಚಿ ಸ್ನಾನ ಮಾಡಿರಿ, ಅಸಭ್ಯ ವರ್ತನೆ ನಿಯಂತ್ರಿಸಿ ಅಂದ್ಬಿಟ್ಟು. ಬಟ್ ನಮ್ಮ ಜನ ಏನ್ ಮಾಡಿದ್ದಾರೆ ಅಂತಂದ್ರೆ, ಇವಾಗ ದಾರಿಲಿ ಬರ್ತಾ ನೋಡಿದ್ವಿ, ಸುಮಾರು ಕಡೆಗೆ ಡ್ರಿಂಕ್ಸ್ ಇಂದು ಪ್ಯಾಕೆಟ್ಗಳು, ಬಾಟಲ್ಗಳು, ನೀರಿನ ಬಾಟಲ್ಗಳು ಎಲ್ಲದನ್ನು ಬಿಸಾಕಿಟ್ಟಿದ್ದಾರೆ. ಇಂಥ ಒಳ್ಳೆ ಪ್ಲೇಸಲ್ಲಿ ಆ ಥರ ಪ್ಲಾಸ್ಟಿಕ್ ಎಲ್ಲ ಬಿಸಾಕ್ಬಿಟ್ಟು ಇದು ಮಾಡಿದ್ರೆ ನೇಚರನ್ನೇ ನಾವು ಹಾಳು ಮಾಡ್ತಾ ಇದ್ದೀವಿ. ಸೊ ಅದನ್ನು ಒಂದು ಸ್ವಲ್ಪ ನೋಡ್ಕೋಬೇಕು. ಒಂದು ಫಸ್ಟ್ ಕ್ಲಾಸ್ ಆಗಿರೋವಂಥ ಇರುಪ್ಪು ಫಾಲ್ಸ್ ಅಂತೂ ನೋಡ್ಕೊಂಡೀಗ ಮುಂದೆ ನಾಗರಹೊಳೆ ಕಡೆಗೆ ಹೊರಟಿದ್ದೀವಿ. ಈಗ ಇರುಪ್ಪು ಫಾಲ್ಸಲ್ಲಿ ನೀರು ಅಷ್ಟಾಗಿ ಇರಲಿಲ್ಲ. ಅದೇ ಈಗಿನ್ನೂ ಮಾನ್ಸೂನ್ ಶುರು ಆಗಬೇಕಾಗಿದೆ. ಈ ಟೈಮಲ್ಲಿ ಆಗಬೇಕಾಗಿತ್ತು ಇಷ್ಟೊತ್ತಿಗೆ, ಬಟ್ ಮಳೆ ಅಂತೂ ಎಲ್ಲೂ ಇಲ್ಲವೇ ಇಲ್ಲ. ಬಟ್ ಆದಷ್ಟು ಬೇಗ ಮಳೆಗಾಲ ಶುರು ಆದರೆ ತುಂಬ ಚೆನ್ನಾಗಿರುತ್ತೆ. ಒಂಚೂರು ನಮ್ಮ ಮಲೆನಾಡು ಕಡೆಗೂ ಇನ್ನೊಂದು 2 ಟ್ರಿಪ್ಗಳನ್ನು ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ನೋಡೋಣ, ಮಳೆಗಾಲ ಶುರು ಆದಮೇಲೆ ಹೇಗೆ ಅಂತ ಆ ಸೈಡ್ ಪ್ಲ್ಯಾನ್ ಮಾಡೋಣಂತೆ. ಎರಡು ಗಂಟೆಗೆ ಇಲ್ಲಿ ನಾಗರಹೊಳೆಯಿಂದ ಸಫಾರಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ವೇಟ್ ಮಾಡೋವಂಥ ಆಪ್ಷನ್ನು ನಮಗೂ ಇಲ್ಲ. ಇಲ್ಲಿ ವೆಜ್ ರೆಸ್ಟೋರೆಂಟ್ಗಳೇ ಯಾವುದೂ ಇಲ್ಲ. ಎಲ್ಲ ಕಡೆ ಹೋಗಿ ನೋಡಿದ್ವಿ, ಎಲ್ಲ ನಾನ್ ವೆಜ್ಜೇ ಇತ್ತು. ಹಾಗಾಗಿ ಈಗ ವಾಪಸ್ ಬೆಂಗಳೂರು ಕಡೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ಬಟ್ ಹೋಗ್ತಾ ಸಫಾರಿ ಇಲ್ಲದೆ ಇದ್ರೂ ಇದರಲ್ಲಿ ನಾಗರಹೊಳೆ ಫಾರೆಸ್ಟ್ ರೇಂಜಿಂದ ಒಳಗಡೆಯಿಂದನೇ ಹೋಗ್ತೀವಿ. ಅಲ್ಲೇ ಏನೇನು ಅನಿಮಲ್ಸ್ ಸ್ಪಾಟ್ ಆಗುತ್ತೋ ಅದನ್ನ ನೋಡ್ಕೊಂಡು ನಿಮಗೂ ತೋರಿಸ್ಕೊಂಡು ಹೋಗ್ತೀವಂತೆ. ವೆಲ್ಕಮ್ ಟು ನಾಗರಹೊಳೆ ಟೈಗರ್ ರಿಸರ್ವ್. ಈಗ ಇಲ್ಲಿಂದ 1 ಗಂಟೆ 9 ನಿಮಿಷಕ್ಕೆ ನಾವು ಎಂಟ್ರಿ ತಗೊಂಡಿದ್ದೀವಿ. ಹುಣಸೂರು ಕಡೆಗೆ ಎಷ್ಟು 2 ಗಂಟೆ 9 ನಿಮಿಷದ ಒಳಗಡೆಗೆ ನಾವು ಪಾಸ್ ಆಗ್ಬೇಕಂತೆ. ಇಲ್ಲಿಂದ ಅಲ್ಲಿ ತನಕ ಮಧ್ಯದಲ್ಲಿ ಎಲ್ಲೂ ಗಾಡಿಯನ್ನು ನಿಲ್ಲಿಸೋ ಹಾಗಿಲ್ಲ. ಮ್ಯಾಕ್ಸಿಮಮ್ಮು 40 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಬಹುದು, ಅದಕ್ಕಿಂತ ಜಾಸ್ತಿ ಹೋಗೋ ಹಾಗಿಲ್ಲ. ಇಲ್ಲೆಲ್ಲಾದರೂ ನಮಗೆ ಯಾವುದಾದ್ರೂ ಗಾಡಿಗಳು ಅಂತೀನಿ, ಪ್ರಾಣಿಗಳು ಏನಾದರೂ ಸ್ಪಾಟ್ ಆಯಿತು ಅಂತಂದರೆ ನಿಮಗೂ ತೋರಿಸ್ತೀವಿ, ನಾವು ನೋಡ್ತೀವಿ. ಬಂತು 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 ಇದೆ ಜಿಂಕೆಗಳು ನೋಡಿಲ್ಲಿ. ಆರಾಮಾಗಿ ಕುತ್ಕೊಂಡಿದಾವೆ, ಜಿಂಕೆಗಳಿದಾವೆ. ಕಾಣಿಸದ್ವಾ ಜಿಂಕೆಗಳು? ಇಲ್ಲೇ ಒಂದು ಮಂಗ ಕೂತಿದೆ, ಕಾಣಿಸ್ತಾ ಇದೆಯಾ? ಹಾಯ್.
ಹಾಯ್ ಅಂದ್ರೆ ಹಾಯ್ ಇರುತ್ತೆ ಅದು. ಈಗ ಕ್ಲಿಯರ್ ಆಗಿ ಕಾಣಿಸ್ಬೋದು. ಎಷ್ಟು ಚೆನ್ನಾಗಿ ಕೂತಿದೆ, ಒಳ್ಳೆ ಪೋಸ್ ಕೊಡ್ತಿದೆ. ಹಾ ಕಾಣ್ತಾ? ಹಾ 2 ಗಂಟೆ 15 ನಿಮಿಷಕ್ಕೆ ನಾವು ಚೆಕ್ ಪೋಸ್ಟಿಗೆ ಬಂದ್ವಿ. ಹುಣಸೂರು ಬಂದ್ಬಿಟ್ಟು ಹೋಟೆಲ್ ಎಲ್ಲ ಹುಡುಕಿದ್ರೆ ಒಂದೂ ವೆಜ್ ಇರೋ ಅಂತ ಹೋಟೆಲ್ ಎಲ್ಲೂ ಸಿಗ್ಲೇ ಇಲ್ಲ. ವೆಜ್ ಅಂಡ್ ನಾನ್ ವೆಜ್ ಹೋಟೆಲ್ಸ್ ಏನೇ ಇತ್ತು. ಹಾಗಾಗಿ ಈಗ ಸದ್ಯಕ್ಕೆ ಮೈಸೂರು ಕಡೆಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಮಧ್ಯಾಹ್ನ 3 ಗಂಟೆ ಆಗೋಗಿದೆ. ನಮ್ಗೆ ಊಟ ಇವತ್ತು ದಕ್ಕತ್ತೋ ಇಲ್ವೋ ಏನ್ ಕತೆನೋ ಗೊತ್ತಿಲ್ಲ. ಹಾಗೆ ಮುಂದೆ ಮೈಸೂರಿನ ಕಡೆಗೆ ಸಾಕ್ತಾ ಇದೀವಂತೆ. ಇವತ್ತೇನು ಇಷ್ಟೊಂದು ಟ್ರಾಫಿಕ್ ಇದೆ? ಸಂಡೆ ಅಲ್ವಾ? ಸಂಡೆ ಆದ್ರೆ ಬೆಂಗಳೂರಿಗೆ ಹೋಗೋ ಕಡೆಗೆ ಇರ್ಬೇಕಪ್ಪ. ಈ ಮೈಸೂರಿಂದ ಹುಣಸೂರಿಗೆ ಈ ಲೆವೆಲ್ ಟ್ರಾಫಿಕ್. ಕೇರಳ ಸೈಡ್ ಹತ್ರ ಎಲ್ಲರೂ ನಾಳೆ ರಜೆ ಇದೆಯಾ? ಮತ್ತೆ ನಾಳೆ ರಜೆ ಇಲ್ವಲ್ಲ ಎಲ್ಲೂ. ಎಷ್ಟು ಟ್ರಾಫಿಕ್ ಇದೆ. ಹಾ ಮೈಸೂರಿಗೆ ಬಂದ್ ರೀಚ್ ಆದ್ವಿ. ಆನ್ ದ ವೇ ಅಲ್ಲಿ ಬಿಳಿಕೆರೆಯಲ್ಲಿ ಒಂದು ವೆಜ್ ಹೋಟೆಲ್ ಸಿಕ್ತು. ಅಲ್ಲಿ ಊಟ ಮುಗಿಸ್ಕೊಂಡು ಈಗ ಸದ್ಯಕ್ಕೆ ಮೈಸೂರು ರಿಂಗ್ ರೋಡ್ ಅಲ್ಲಿ ಹೋಗ್ತಾ ಇದೀವಿ. ಹಾಗೆ ಎಕ್ಸ್ಪ್ರೆಸ್ ವೇ ಇಂದ ಮತ್ತೆ ವಾಪಸ್ ಬ್ಯಾಂಗ್ಳೂರ್ಗೆ. ಈಗ ಮತ್ತೆ ಹೋಗ್ಬೇಕಿದ್ರೆ ನಾನು ಎಕ್ಸ್ಪ್ರೆಸ್ ವೇದಲ್ಲಿ ಮೈಲೇಜ್ ಚೆಕ್ ಮಾಡೋಣ ಅಂತ ಇದ್ದೀನಿ. ಈಗ ಆಲ್ಮೋಸ್ಟ್ ಓವರ್ ಆಲ್ ಈಗ ನಾವೇನು ಬೆಂಗಳೂರಿಂದ ಮೃತ್ಯುಂಜಯ ಟೆಂಪಲ್ಗೆ ಬಂದು ಅಲ್ಲಿ ಕೊನೆಗೆ ಇರುಪ್ಪು ಫಾಲ್ಸ್, ನಾಗರಹೊಳೆ ಎಲ್ಲದನ್ನು ಸುತ್ತಾಡಿದ್ದಾಗಿದೆ. ಅದಷ್ಟಕ್ಕೂ ಟೋಟಲ್ ಆಗಿ 16.8 ಮೈಲೇಜ್ ಕೊಟ್ಟಿದೆ. 497 ಕಿಲೋಮೀಟರ್ ಓಡಿಸಾಗಿದೆ ಈಗ ಆಲ್ರೆಡಿ. ಇನ್ನೊಂದು 3 ಕಿಲೋಮೀಟರ್ ಹೋದ್ರೆ 500 ಕಿಲೋಮೀಟರ್ ಆಗೋಗುತ್ತೆ. ಒಂದ್ಸಲ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ನಿಮ್ಗೆ ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳಿ. ಸೊ 16.8 ಮೈಲೇಜ್ ಕೊಟ್ಟಿದೆ. ಇದಕ್ಕಿಂತ ಇನ್ನೇನ್ ಬೇಕು ಇಂಥ ಗಾಡಿಗೆ? ನನಗಂತೂ ಇಷ್ಟ ಆಯ್ತು ಗಾಡಿ, ಮೈಲೇಜ್ ಇದೆಲ್ಲ. ಹಾಗೆ ಈಗ ಹೋಗ್ಬೇಕಿದ್ರೆ ಒಂದು ಬಾರಿ ಎಕ್ಸ್ಪ್ರೆಸ್ ವೇ ಎಂಟರ್ ಆದ್ಮೇಲೆ ಟ್ರಿಪ್ ಬಿನ ನಾನು ರೀಸೆಟ್ ಮಾಡಿಬಿಟ್ಟು ಎಕ್ಸ್ಪ್ರೆಸ್ ವೇದಲ್ಲಿ ಮೈಲೇಜ್ ಎಷ್ಟು ಕೊಡುತ್ತೆ ಅನ್ನೋಂಥ ಡೀಟೇಲ್ಸ್ ಅನ್ನ ಕೊಡ್ತೀನಂತೆ. ಸೊ ಇವಾಗ ಎಕ್ಸ್ಪ್ರೆಸ್ ವೇ ಎಂಟ್ರೆನ್ಸ್ಗೆ ಕರೆಕ್ಟಾಗಿ ಬಂದು ನಿಲ್ಲಿಸ್ಕೊಂಡಿದ್ದೀನಿ. ನೋಡ್ಕೊಳ್ಳಿ, ಇಲ್ಲಿ ಟ್ರಿಪ್ ಬಿನ ಫಸ್ಟ್ ರೀಸೆಟ್ ಮಾಡ್ಬಿಡೋಣ. ರೀಸೆಟ್ ಆಯಿತು. ಇನ್ನು ಲೆಟ್ಸ್ ಕಂಟಿನ್ಯೂ ದ ಜರ್ನಿ ಆನ್ ಅವರ್ ಎಕ್ಸ್ಪ್ರೆಸ್ ವೇ and test the mileage. ಫಾಸ್ಟ್ ಟ್ಯಾಗ್ ಕೊಟ್ಟು ಅದರಲ್ಲಿ 135 ರೂಪಾಯಿ ಡಮಾರ್ ಅನ್ನಿಸ್ಕೊಂಡ್ಬಿಟ್ಟು ಈಗ ಬ್ರಿಡ್ಜ್ ಮೇಲೆ ಬರ್ತಾ ಇದ್ದೀವಿ. ಸೊ ನಾವು 4:20ಕ್ಕೆ ಎಕ್ಸ್ಪ್ರೆಸ್ ವೇ ಮೈಸೂರಿಂದ ಶುರು ಮಾಡಿದ್ದು. ಈಗ ಟೈಮ್ ಬಂದು 5:53, 118 ಕಿಲೋಮೀಟ್ರು. 1.5 ಅವರಲ್ಲಿ ನಾವು ಟ್ರಾವೆಲ್ ಮಾಡಿದ್ದೀವಿ ಅಂತ ಅಂದರೆ ವಿ ಹ್ಯಾವ್ ಡನ್ ಇಟ್ ಎಟ್ ಅ ಗುಡ್ ಪೇಸ್. ಆ್ಯಂಡ್ ರೋಡ್ ಕಂಡೀಷನ್ ಮಾತ್ರ ತುಂಬಾ ಚೆನ್ನಾಗಿದೆ. ಈ ರೋಡಲ್ಲಿ ಓಡಿಸೋದೇ ಒಂದು ಕನಸಲ್ಲಿ ಓಡಿಸ್ದಂಗೆ ಗಾಡಿಗಳನ್ನ. ಒಂದು 100ಗೆ ಕ್ರೂಸ್ ಹಾಕ್ಬಿಟ್ಟು ಹೋಗ್ತಾ ಇದ್ರೆ ಗಾಡಿ ಅದ್ರ ಪಾಡಿಗೆ ಹೋಗ್ತಾ ಇರುತ್ತೆ. ನಾವು ಸ್ಟೇರಿಂಗ್ ಅಷ್ಟನ್ನು ಕಂಟ್ರೋಲ್ ಮಾಡ್ಕೊಂಡು ಬರ್ತಾ ಇದ್ರೆ ಆಯ್ತು. ತುಂಬಾ ಚೆನ್ನಾಗಿತ್ತು. ಸೊ ಇನ್ನು ಮುಂದೆ ಅಲ್ಲಿ ಕೆಂಗೇರಿಲಿ ಎಕ್ಸ್ಪ್ರೆಸ್ ವೇ ಇಂದ ಎಕ್ಸಿಟ್ ಆಗ್ಬೇಕಿದ್ರೆ ನಮಗೆ ಟೋಟಲ್ ಮೈಲೇಜ್ ಗಾಡಿದು ಎಷ್ಟು ಬಂತು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಅಂತೂ ಇಂತೂ ಇಲ್ಲಿ ಕೆಂಗೇರಿ ಹತ್ರ ಬಂದು ಜಾಯ್ನ್ ಆದ್ವಿ. ಸೊ ಎಕ್ಸ್ಪ್ರೆಸ್ ವೇ ಇಂದ ಹೊರಗಡೆ ಬರ್ತಾ ಇದ್ದಂಗೆನೆ ಈ ಲೆವೆಲ್ ಟ್ರಾಫಿಕ್ ನೋಡಿ.
ನಮ್ಮ ಮನೆಗೆ ಇನ್ನು 13 ಕಿಲೋಮೀಟರ್ ಇದೆ, ಬಟ್ ಟೈಮ್ ಮಾತ್ರ 40 ನಿಮಿಷ ಅಂತ ತೋರಿಸ್ತಾ ಇದೆ. ನಿಮಗೆ ಆಗ್ಲೇ ಪ್ರಾಮಿಸ್ ಮಾಡಿದಾಗೆ ಇಲ್ಲಿ ಡಿಸ್ಪ್ಲೇದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಮೈಲೇಜ್. ಓವರ್ ಆಲ್ 22.7 ನಮಗೆ ಮೈಲೇಜ್ ಬಂದಿದೆ. ಒಟ್ಟು 121 ಕಿಲೋಮೀಟರ್ ಓಡಿಸಿರೋದು ಎಕ್ಸ್ಪ್ರೆಸ್ ವೇದಲ್ಲಿ. ಇಷ್ಟಕ್ಕಿಂತ ಇನ್ನೂ ಜಾಸ್ತಿ ಈ ನೆಕ್ಸಾನ್, ಅದು ಪೆಟ್ರೋಲ್ ಗಾಡಿಲಿ ಎಕ್ಸ್ಪೆಕ್ಟ್ ಮಾಡೋದು ಯಾಕೋ ಸರಿ ಅನ್ಸಲ್ಲ ಅನ್ಸುತ್ತೆ ನನಗೆ. ಐ ಆಮ್ ಟೋಟಲಿ ಸ್ಯಾಟಿಸ್ಫೈಡ್ ವಿತ್ ದ ಪರ್ಫಾರ್ಮೆನ್ಸ್ ಅಂಡ್ ದ ಮೈಲೇಜ್ ವಾಟ್ ಎವರ್ ಇಟ್ ಹ್ಯಾಸ್ ಗಿವನ್. ಅಂತೂ 6:50ಕ್ಕೆ ಮನೆಗೆ ಬಂದು ತಲುಪಿದ್ವಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆಯ್ತು ಅಂತ ಅಂದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೆ ಧನ್ಯವಾದ.